I am very sorry. This is a very sorry state of affairs. Where is Commissioner? Is it not his duty to come here? He doesn't want to work here? Where is he? ಧಾರವಾಡದ ತಡಸಿನಕೊಪ್ಪ ಬಳಿ ಮೊನ್ನೆಯಷ್ಟೇ ನಡೆದ ಫೈರಿಂಗ್ ಪ್ರಕರಣದಲ್ಲಿ ಗಾಯಗೊಂಡಿದ್ದ ವಿಠ್ಠಲ್ ವಾಲಿ ಕಾರಣ ಆರೋಗ್ಯ ವಿಚಾರಿಸಲು ಬಂದಿದ್ದ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮೇಲೆ ಗರಂ ಆಗಿ ಅಲ್ಲಿದ್ದ ಪೊಲೀಸರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಜೋಶಿ ಅವರು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ವಿಠ್ಠಲನ ಆರೋಗ್ಯ ವಿಚಾರಿಸಲು ಬಂದಿದ್ರು. ಅವರು ಆಸ್ಪತ್ರೆಗೆ ಬರ್ತಾರೆ ಎಂಬ ಮಾಹಿತಿ ಇದ್ದರೂ ಪೊಲೀಸ್ ಆಯುಕ್ತರು ಮಾತ್ರ ಸ್ಥಳಕ್ಕೆ ಬಂದಿರಲಿಲ್ಲ. ಇದರಿಂದ ಗರಂ ಆದ ಜೋಶಿ ಅವರು ಈ ಪ್ರಕರಣದಲ್ಲಿ ಪೊಲೀಸರು ಭಾಗಿಯಾಗಿದ್ದೀರಿ, ಫೈರಿಂಗ್ ಆಗಿ 4 ದಿನ ಆದರೂ ಮುಖ್ಯ ಆರೋಪಿಯನ್ನ ಬಂಧಿಸಲು ಆಗಿಲ್ಲ ಅಂದ್ರೆ ಇದು ವಿಚಿತ್ರ. ಎಲ್ಲಿ ನಮ್ಮ ಕಮಿಷನರ್? ಇಲ್ಲಿಗೆ ಬರೋದು ಅವರ ಕೆಲಸ ಅಲ್ವೇ ಅಂತ ಡಿಸಿಪಿ ಶ್ರುತಿ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. I am very sorry. This is a very sorry state of affairs. Where is Commissioner? Is it not his duty to come here? He doesn't want to work here? Where is he? ಇದೇ ವೇಳೆ ವಿಠ್ಠಲ್ ಆರೋಗ್ಯ ವಿಚಾರಿಸಿ ಕೇಂದ್ರ ಸಚಿವ ಜೋಶಿ ಅವರು ನೀವು ಆರೋಗ್ಯ ನೋಡಿಕೊಳ್ಳಿ, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿದ್ರು. ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ? ಫೈರಿಂಗ್ ಮಾಡಿದವರು ಯಾರು? ಅವರ ಬಳಿ ಇದ್ದದ್ದು ಪರವಾನಗಿ ಹೊಂದಿರುವ ಪಿಸ್ತೂಲ, ಅದು ಯಾವ ರಾಜ್ಯದ ಪರವಾನಗಿ ಹೊಂದಿದೆ ಎಂಬ ಮಾಹಿತಿ ನಿಮ್ಮ ಬಳಿ ಇಲ್ಲ ಅಂದ್ರೆ ಹೆಂಗ್ರಿ? ನೀವು ಒಬ್ಬ IPS ಅಧಿಕಾರಿ ಅಲ್ವೇ ಅಂತ ಜೋಶಿ ಅವರು ಡಿಸಿಪಿ ಶ್ರುತಿ ಅವರ ಮೇಲೂ ಗರಂ ಆದ ಪ್ರಸಂಗ ನಡೆಯಿತು. 4 ದಿವಸ ಆದ್ರೆ ಬರಲ್ಲ ಅಂದ್ರೆ ಏನು ಅರ್ಥಮ್ಮ ಇದು? ಅವನು ಯಾರು? ಅವನು ಎಲ್ಲಿಂದ ಬಂದೂಕು ತಗೊಂಡಿದ್ದಾನೆ? Whether he is allowed to give protection to the illegally with arms, with pistol. 4 ದಿವಸ ಆದ್ರೆ ನೀವು ಗೊತ್ತಾಗಲ್ಲ. I am really surprised. You are IPS officer now. I am really surprised. This itself shows some of the top people are involved in it. ಸ್ಥಳಕ್ಕೆ ಬರಬೇಕಿದ್ದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಇತರ ಪೊಲೀಸ್ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸಿದ್ದರಿಂದ ಜೋಶಿ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕಮಿಷನರ್ ಮೇಲೆ ಗರಂ ಆಗಿ ಬಿಟ್ಟಿದ್ರು.